ಪ್ರಯತ್ನ ಯಾವಾಗಲೂ ರೈಟ್ ಸೈಡಿಂದ. ನವೆಂಬರ್ 24ನೇ ತಾರೀಕು ರಾಣಿ ಅಬ್ಬಕ್ಕಾದೇವಿ ಕ್ರೀಡಾಂಗಣದಲ್ಲಿ ಶ್ರೀ ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿವ್ಯ ಆಶೀರ್ವಾದಗಳೊಂದಿಗೆ ನಾಳೆ ಬೆಳಗ್ಗೆಯಿಂದ ಸಂಜೆ 9 ಗಂಟೆ 10 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಮಠದ ಎಲ್ಲ ಭಕ್ತಾದಿಗಳು ಕುಟುಂಬ ಸಮೇತ ಇದೊಂದು ಸಾಂಸ್ಕೃತಿಕ ಉತ್ಸವ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನ ನಾನು ಈ ಕ್ಷೇತ್ರದ ಶಾಸಕನಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೊತೆಗೆ ನಾನು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಹತ್ತಿರವಾಗಿ ಮಠವನ್ನು ಬಲ್ಲೆ. ಲಕ್ಷಾಂತರ ಜನ ಭಕ್ತಾದಿಗಳು ಆ ಮಠಕ್ಕೆ ಭಕ್ತಾದಿಗಳಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಅಲ್ಲಿ ನಡೆದರೂ ಭಾಳ ಅಚ್ಚುಕಟ್ಟಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ, ಆ ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಪುಷ್ಪಗಿರಿ ಸಂಸ್ಥಾನ ಮಠ ಮಾಡ್ತಾಯಿದೆ. ಈ ಕಾರ್ಯಕ್ರಮಗಳಲ್ಲಿ ದಯಮಾಡಿ ನನ್ನ ಕ್ಷೇತ್ರ ಮತ್ತು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು, ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನ ಕ್ಷೇತ್ರದ ಶಾಸಕನಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ಸರ್, ಹೆಚ್ಚಿನ ದೇವಸ್ಥಾನಗಳಿರೋ ಕ್ಷೇತ್ರ ಈ ಕ್ಷೇತ್ರನೇ ಮಹಾಲಕ್ಷ್ಮಿ ಕ್ಷೇತ್ರ. ಹೆಸರೇ ಮಹಾಲಕ್ಷ್ಮಿ. ಒಂದು ಕಡೆ ಇಸ್ಕಾನ್ ಕೃಷ್ಣನ ದೇವಸ್ಥಾನ ಇದೆ, ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನ, ಪಕ್ಕದಲ್ಲಿ ವೆಂಕಟೇಶ್ವರ ದೇವಸ್ಥಾನ, ರಸ್ತೆಗಳಲ್ಲೂ ದೇವಸ್ಥಾನ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಂದರೆ ತಪ್ಪಾಗಲಾರ್ದು. ಬಹುಶಃ ಭಗವಂತನ ಕೃಪೆ ಎಲ್ಲಿ ಆ ಕಾರ್ಯಕ್ರಮ ಆಗಬೇಕು ಅಂಥ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದಲ್ಲಿ ನಡೀತವೆ. ಓಕೆ. ಸ್ವಾಮೀಜಿಯವ್ರದ್ದು ಬರೀ ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಲದೆ ಶೈಕ್ಷಣಿಕ ಮತ್ತು ಆರ್ಥಿಕ ಎಲ್ಲ ವಲಯಗಳಲ್ಲೂ ಸ್ವಾಮೀಜಿಗಳು ಕೆಲಸಗಳನ್ನು ಮಾಡ್ತಿದ್ದಾರೆ ಮತ್ತು ಪ್ರೋತ್ಸಾಹ ಮಾಡ್ತಿದ್ದಾರೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಅನುಕೂಲ ಆಗಬೇಕು ಅಂತ ಸಂಘಗಳಿಗೆ ಏನು ಆರ್ಥಿಕ ಸಹಾಯ ಬೇಕು ಅಥವಾ ವಿದ್ಯೆದು ಬೇಕು ಅದನ್ನೆಲ್ಲ ಸಹ ಎಲ್ಲ ಕಡೆ ಮಾಡ್ತಿದ್ದಾರೆ. ಆಗಲೇ ಸುಮಾರು 9 ಜಿಲ್ಲೆಗಳಲ್ಲಿ ಸ್ವಾಮೀಜಿಯವ್ರದ್ದು ವಿವಿಧ ಕಾರ್ಯಕ್ರಮಗಳನ್ನು ಗ್ರಾಮೀಣ ಜನರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ತಿದ್ದಾರೆ. ಶೈಕ್ಷಣಿಕ ಆಗ್ಬೋದು, ಆರ್ಥಿಕ ಆಗ್ಬೋದು, ಮತ್ತು ಈವನ್ ಕೆಲವು ಕಡೆ ಎಲ್ಲ ಕುಡಿಯುವ ನೀರಿನ ಯೋಜನೆಯೂ ಸಹ ಮಾಡಿದ್ದಾರೆ. ಅದೇ ರೀತಿ ಈ ಬೆಂಗಳೂರು ನಗರದಲ್ಲೂ ಸ್ವಾಮೀಜಿಯವರು ಮಾಡಲಿ, ಸ್ವಾಮೀಜಿಯವರ ಆಶೀರ್ವಾದ ಆಗಲಿ ಬೆಂಗಳೂರು ನಗರಕ್ಕೆ ಅಂತೇಳಿ ಇದು ಸ್ವಾಮೀಜಿಯವರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಈ ಭಕ್ತರೆಲ್ಲ ಸೇರಿ, ಯಾರು ಶ್ರೀಮಠದ ಭಕ್ತರಿದ್ದಾರೆ ಬೆಂಗಳೂರಿನಲ್ಲಿ, ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಿಂದ ಸ್ವಾಮೀಜಿಯವರಲ್ಲಿ ಪಾದ ಬೆಳೆಸಿದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಆಶೀರ್ವಾದ ಮಾಡಿ ಮತ್ತು ಎಲ್ಲರಿಗೂ ಆಗತಕ್ಕಂಥ ಸಹಾಯಗಳನ್ನು ಸ್ವಾಮೀಜಿಯವರು ಇಲ್ಲೂ ಮಾಡಲಿಕ್ಕೆ ಭಕ್ತರಿಂದ ವಿನಂತಿ ಮಾಡಿಕೊಡ್ತೀವಿ. ತಾವು ಎಲ್ಲರೂ ಬಂದು ಸ್ವಾಮೀಜಿಯವರ ದರ್ಶನ ತೆಗೆದುಕೊಳ್ಬೇಕು ಅಂತ ಎಲ್ಲರ ವಿನಂತಿ ಮಾಡ್ತೀವಿ. ಮಹಾಲಕ್ಷ್ಮಿ ಶಾಸಕರು ಅತ್ಯುತ್ತಮ ಸಹಕಾರ ನೀಡಿದ್ದಕ್ಕೋಸ್ಕರ, ಅವರು ಬಹಳ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೆಗೆದುಕೊಂಡಿದ್ದಕ್ಕೋಸ್ಕರ, ಮತ್ತು ತಾವೆಲ್ಲ ನೋಡಿದ್ದೀರಿ
ಯಾವುದೇ ಕಾರ್ಯಕ್ರಮ ಆದರೂ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು ನಮ್ಮ ಶಾಸಕರು ಗೋಪಾಲಯ್ಯನವರು. ಮತ್ತು ಅವರಾಗಲೇ ಹಾಸನ ಜಿಲ್ಲಾ ಉಸ್ತುವಾರಿ ಆಗಿದ್ದರು. ಹಾಸನ ಜಿಲ್ಲಾ ಉಸ್ತುವಾರಿ ಆಗಿರುವ ಸಮಯದಲ್ಲಿ ಹಾಸನದಲ್ಲಿರೋ ಪ್ರತಿಯೊಂದು ಜನರ ಒಡನಾಟನೂ ಅವ್ರಿಗಾಗಿದೆ. ಎಲ್ಲ ನರನಾಡಿ ಮಿಡಿತಗಳು ಅವ್ರಿಗೆ ಗೊತ್ತಿದೆ, ಸ್ವಾಮೀಜಿಯವ್ರಿಗೂ ಗೊತ್ತಿದೆ. ಅಷ್ಟು ಅನ್ಯೋನ್ಯವಾಗಿ ಅವರು ಹಾಸನದಲ್ಲಿ ಒಕ್ಕಾಗ್ಬಿಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಇದ್ದರೂ ಸಹ ಈಗಲೂ ಹೋದರೆ ಅವ್ರಿಗೆ ಹಾಸನದಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಬೇರೆ ಬಾರಿಸ್ಕೊಂಡು ಬರ್ಬೋದು ಹಾಸನದಲ್ಲಿ, ಅಷ್ಟು ಅವರು ಪ್ರಭಾವ ಬೀರಿದ್ದಾರೆ. ಮತ್ತು ಅವ್ರಿಗೆ ಮಠದ ಬಗ್ಗೆ ಅಪಾರ ಭಕ್ತ ಇದೆ. ಅದರಿಂದ ಅವರ ನೇತೃತ್ವದಲ್ಲಿ ಇದು ಮಾಡಬೇಕು ಅಂತೇಳಿ ನಾವೆಲ್ಲ ಭಕ್ತರು ಸೇರಿ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡಿ ಇದನ್ನು ಮಾಡಿದ್ದಾರೆ.